ನೋಡಿ, 5 ಜನರ ಗುಟ್ಟಿನ ವ್ಯಾಪಾರ ರಟ್ಟ ಆಗೋದು ಯಾವಾಗ? ಜನಾನು ಇದೇ ಕೇಳ್ತಾ ಇರೋದು. ಆಗಿದೆಯಾ ಇಲ್ವಾ ಹೇಳ್ಬಿಡ್ರಪ್ಪ ಅತ್ಲೆಗೆ. ಹಿಂದೆಲ್ಲ 2020 ಸರ್ಕಾರನೆಲ್ಲ ನಾವು ನೋಡಿದ್ವಿ, ಹಂಗೆ ಓಪನ್ ಆಗೋ ಹೇಳ್ತಾ ಇಲ್ಲ. ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗಿದೆ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳಿದ್ರೆ ಕ್ಲಾರಿಟಿ ಇಲ್ಲ. ಉಳಿದವರಿಗೆ ಏನಾಗಿದೆ ಅಂತಲೂ ಗೊತ್ತಿಲ್ಲ. ತುಂಬ ಗುಟ್ಟಾಗಿ ಇಟ್ಬಿಟ್ಟಿದ್ದಾರೆ ವಿಚಾರನ. ರಾಜ್ಯದಲ್ಲಿ ಸರ್ಕಾರ ಇರುತ್ತಾ? ಸರ್ಕಾರದ ಆಯುಷ್ಯ ಏನಾಗುತ್ತೆ? ಅರ್ಧ ಆಯುಷ್ಯ ಮುಗಿದಿದೆ, ಉಳಿದ ಅರ್ಧ ಆಯುಷ್ಯದ ಬಗ್ಗೆ ವ್ಯಾಲಿಡಿಟಿ ಗೊತ್ತಿಲ್ಲ. 5 ಜನರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಆಗಿತ್ತು ಅಂತ ಹೇಳಲಾಗ್ತಿದೆ. ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತಾ ಅಥವಾ ಚರ್ಚೆಯಲ್ಲಿರಬೇಕಾದ್ರೇ ಅದನ್ನೇ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇನ್ನೊಂದು ಗುಂಪು ಅಂದ್ಕೊಳ್ತಾ? ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿರುವಂತಹ ಸಚಿವರು, ಶಾಸಕರು ಆಫ್ ದ ರೆಕಾರ್ಡ್ ಹೇಳೋದು ಬೇರೆ, DK ಕ್ಯಾಂಪ್ನಲ್ಲಿರೋರು ಹೇಳೋದು ಬೇರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಎಷ್ಟು ಗುಟ್ಟು ಮಾಡಿಬಿಟ್ಟಿದ್ದಾರೆ ಅಂದರೆ, ಸರಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಕೂಡ ಯೋಚನೆ ಮಾಡೋದಕ್ಕಾಗಲ್ಲ. ಒಂದು ಸತ್ಯ ಅಂತ ನಂಬಬೇಕಾದ್ರೆ ಇನ್ನೊಂದು ಗುಂಪಿನಿಂದ ಇನ್ನೊಂದು ವಾದವನ್ನು ತೇಲಿಬಿಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತಾ ಅಥವಾ ಚರ್ಚೆಯಲ್ಲಿ ಇರಬೇಕಾದ್ರೆ ಒಬ್ರು ಒಪ್ಪಿರಲಿಲ್ಲ, ಅದನ್ನೇ ಇನ್ನೊಬ್ರು ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದು ಅಂತ ಅಂದ್ಕೊಂಡ್ರ ಅನ್ನೋದು ಪ್ರಶ್ನೆ. ಅಟ್ಲೀಸ್ಟ್ ಹೇಳೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ಅನ್ಸುತ್ತಾ? ಮಮತಾ, ಒಂದು ಯಾವುದೇ ಶಾಸಕರಿಗೆ, ಕಾಂಗ್ರೆಸ್ನ ನಾಯಕರಿಗೆ, ಪ್ರಮುಖವಾಗಿ ಅನೇಕ ನಾಯಕರಿಗೆ ಈ ಒಂದು ಏನು ಮಾತುಕತೆ ಬಗ್ಗೆ ಯಾವುದೇ ಕ್ಲಾರಿಟಿಗಳಿಲ್ಲ. ಯಾಕೆಂತಂದ್ರೆ ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗುವಕ್ಕಿಂತ ಮುಂಚೆ DCM ಮತ್ತೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ 5 ಜನರ ಮಧ್ಯೆ ಮಾತ್ರ ಈ ಒಂದು ಒಪ್ಪಂದಗಳಾಗಿದ್ದಾವೆ ಅನ್ನುವಂಥದ್ದು. ಅದು ಒಪ್ಪಂದ ಆಗಿದವ ಅಥವಾ ಮಾತುಕತೆಗೆ ಸೀಮಿತ ಆಗಿತ್ತ ಅನ್ನುವಂತ ಕ್ಲಾರಿಟಿ ಯಾರಿಗೂ ಇಲ್ಲ. ಶಾಸಕಾಂಗದ ಸಭೆ ಅಂದ್ರೆ ಸಿದ್ದರಾಮಯ್ಯನವರು ಶಾಸಕಾಂಗ ನಾಯಕನಾಗಿ ಆಯ್ಕೆ ಆಗುವಂತ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಅನ್ನ ಪ್ರತಿನಿಧಿಸಿದಂತಹ ಸುರ್ಜೇವಾಲಾ ಆಗಿರಬಹುದು, ವೇಣುಗೋಪಾಲ್ ಅವರಾಗಿರಬಹುದು, ಯಾವುದೇ ಶಾಸಕರಿಗೆ ಗುಟ್ಟು ಬಿಟ್ಕೊಡುವಂತ ಪ್ರಯತ್ನವನ್ನ ಮಾಡಿರಲಿಲ್ಲ. ಈಗ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಾರೆ, CM ಆಗಿರ್ತಾರೆ ಅನ್ನುವಂತ ಘೋಷಣೆಯನ್ನ ಮಾಡಿ ಅದಾದ ನಂತರ ಸಂಪುಟ ರಚನೆ ಆಯ್ತು, ಸರ್ಕಾರ ರಚನೆ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಶಾಸಕರಿಗೆ ಹೈಕಮಾಂಡ್ ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಹಾಗಾಗಿನೇ ಅನೇಕ ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು. ಜಾಸ್ತಿ 2.5 ವರ್ಷ ಆದ್ಮೇಲೆ ನೀವು ಹೇಳಿದಾಗೆ DK ಶಿವಕುಮಾರ್ ಕ್ಯಾಂಪ್ ಅವರು ಹೌದು ಆಗಿತ್ತು, 2.5 ವರ್ಷ ಆದ್ಮೇಲೆ ಸಿದ್ದರಾಮಯ್ಯನವರು ಬಿಟ್ಕೊಡ್ಬೇಕು ಅನ್ನುವಂತ ಮಾತುಕತೆ ಆಗಿತ್ತು ಅನ್ನುವಂತಲ್ಲ DK ಶಿವಕುಮಾರ್ ಕ್ಯಾಂಪ್ ಅವರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರ ಕ್ಯಾಂಪ್ ಅವರು ಯಾವುದೇ ಮಾತುಕತೆಗಳಾಗಿಲ್ಲ ಅನ್ನುವಂತ ಒಂದು ಕ್ಲೈಮ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಇರುವಂತಹ ಗೊಂದಲಗಳು. ಹೈಕಮಾಂಡ್ ಇದಕ್ಕೆ ಸ್ಪಷ್ಟವಾದಂತಹ ನಿರ್ಧಾರವನ್ನ ಘೋಷಣೆ ಮಾಡದ ಹೊರತು ಈ ಗೊಂದಲಗಳು ಆಗೋದಿಲ್ಲ. ಹೀಗಾಗಿ ಈಗ ಸದನ ರಾಜ್ಯದಿಂದ ಅಧಿವೇಶನ ಕೂಡ ನಡೀತಾ ಇದೆ. 19ನೇ ತಾರೀಕಿಗೆ ಅಧಿವೇಶನ ಮುಗಿಯುತ್ತೆ. ಅದಾದ ಬಳಿಕ ಹೈಕಮಾಂಡ್ ಇಬ್ಬರನ್ನ ಕರೆಸಿಕೊಂಡು ಮಾತುಕತೆಗಳನ್ನ ಆಡಬಹುದು. ಅಲ್ಲಿವರೆಗೂ ಈ ಒಂದು ಗುಟ್ಟಿನ ವಿಚಾರ ಏನಿದೆ ಅದು ಗುಟ್ಟಾಗೆ ಉಳಿದಿರುತ್ತೆ. ಹೈಕಮಾಂಡ್ ತೀರ್ಮಾನ ಕೊಡುವವರೆಗೂ ಕೂಡ ಯಾವುದಕ್ಕೂ ಸ್ಪಷ್ಟತೆ ಸಿಗಲ್ಲ ಅನ್ನುವಂಥದ್ದು ಮಾತ್ರ ಸ್ಪಷ್ಟ ಅಂತ ಹೇಳ್ಬೋದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್. ಒಟ್ಟಿನಲ್ಲಿ ಗುಟ್ಟು ಮಾಡೋದಕ್ಕೆ ಹೋಗಿ ಅವಾಂತರಕ್ಕೆ ಸಿಕ್ಕಾಕೊಂಡಿರೋದು ಯಾರು ಕೇಳಿದರೆ ಹೈಕಮಾಂಡು. ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಅತ್ತ ದರಿ ಇತ್ತ ಪುಲಿ ಅನ್ನುವಂತಹ ಸನ್ನಿವೇಶ ನಿರ್ಮಾಣ ಆಗಿ ಹೋಗಿದೆ. ಇವ್ರು ನೋಡಿದ್ರೆ ಬ್ರೇಕ್ಫಾಸ್ಟ್ ಮೇಲೆ ಬ್ರೇಕ್ಫಾಸ್ಟು. ಬ್ರದರ್ಗಾಗಿ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡಿಸ್ತಾ ಇದ್ದಾರೆ DK ಶಿವಕುಮಾರ್. CMಗಷ್ಟೇ ಅಲ್ಲ, ಸಿದ್ದರಾಮಯ್ಯ ಜೊತೆಗೆ ಬರೋರ್ಗೂ ಕೂಡ ಟಿಫನ್ ಆಬ್ವಿಯಸ್ಲಿ ಇರುತ್ತೆ. ಮತ್ತಿನ್ನೇನು ಅವ್ರು ತಿನ್ನಲಿ, ನೀವು ತಿನ್ನೋದು ನೋಡಿ ಅಂತ ಹೇಳ್ತಾರ? ಇಲ್ಲ, ಅವ್ರಿಗೂ ಬಡಿಸ್ತಾರೆ. DCM DK ಶಿವಕುಮಾರ್ ಆಯೋಜಿಸಿರುವಂತಹ ಬ್ರೇಕ್ಫಾಸ್ಟ್ ಮೆನು ಬಗ್ಗೆ ಎಲ್ಲ ಕಡೆ ಚರ್ಚೆ. CM ಜೊತೆಗೆ ಬರುವಂತಹ ಶಾಸಕರು ಬಂದರೆ ಒಂದು ವೇಳೆ, ಅಥವಾ ಬೇರೆ ಯಾರಾದರೂ ಬಂದರೆ ಅವರೆಲ್ಲರೂ ಕೂಡ ಒಟ್ಟಾಗಿ ಸವಿಯೋಣ. ಬೂರಿ ಭೋಜನ ಅಲ್ವಾ ಈ ನಾಟಿ ಕೋಳಿ ಸಾರು, ನಾಟಿ ಕೋಳಿ ಫ್ರೈ ಅಂದರೆ. ಸೊ ಬೂರಿ ಭೋಜನ ಎಲ್ರಿಗೂ ಅಂತ ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಆಬ್ವಿಯಸ್ಲಿ CM ಜೊತೆಗೆ ಬರೋರಿಗೆ ಮತ್ತು DCM ಮನೇಲಿ ಯಾರ್ಯಾರು ಇರ್ತಾರೆ ಎಲ್ಲರನ್ನ ಕೇಂದ್ರೀಕರಿಸ್ಕೊಂಡೇ ಒಂದು ಅಡುಗೆಯನ್ನು ರೆಡಿ ಮಾಡ್ತಾರೆ. ಬೂರಿ ಭೋಜನದ ವ್ಯವಸ್ಥೆ, ಬೂರಿ ಭೋಜನದ ಜೊತೆಗೆ ಪೋಸ್ಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು, ಅದರಲ್ಲಿ ಎಷ್ಟು ಜನ ಇನ್ಕ್ಲೂಡ್ ಆಗ್ತಾರೆ ಅನ್ನೋದು ಕುತೂಹಲ. ಮಮತಾ, ಮುಖ್ಯಮಂತ್ರಿಗಳು ಕರೆದಿದ್ದಂತಹ ಬ್ರೇಕ್ಫಾಸ್ಟ್ಗೆ DCM ಒಬ್ಬರೇ ಹೋಗಿದ್ರು. ಆದರೆ DCM ಅವರು ಇವತ್ತು ಕರೆದಿರುವಂತಹ ಬ್ರೇಕ್ಫಾಸ್ಟ್ಗೆ CM ಒಬ್ಬರೇ ಬರೋದಿಲ್ಲ, ಅವ್ರ ಜೊತೆ ಕೆಲ ಶಾಸಕರು ಕೂಡ ಬರೋ ಸಾಧ್ಯತೆ ಇದೆ. ಜೊತೆಗೆ ಮುಖ್ಯಮಂತ್ರಿಗಳು ಅಂದರೆ ಆಪ್ತ ಸಹಾಯಕ ಸಿಬ್ಬಂದಿ, ಗನ್ಮ್ಯಾನ್ಗಳು, ಭದ್ರತಾ ಸಿಬ್ಬಂದಿ ತುಂಬ ಜನ ಇರ್ತಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಬ್ರೇಕ್ಫಾಸ್ಟ್ ಆತಿಥ್ಯವನ್ನು DCM ಅವರು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳು, ಅವ್ರ ಜೊತೆ ಬರುವಂತಹ ಶಾಸಕರು, ಕೆಲ ಪ್ರಮುಖರಿಗೆ ತಮ್ಮ ಸದಾಶಿವನಗರದ ನಿವಾಸದಲ್ಲೇ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ. ಅವ್ರ ಜೊತೆ ಬರುವಂತಹ ಆಪ್ತ ಸಹಾಯಕ ಸಿಬ್ಬಂದಿ, ಗನ್ಮ್ಯಾನ್ಗಳು, ಬೇರೆ ಬೇರೆ ಭದ್ರತಾ ಸಿಬ್ಬಂದಿಗಳು, ಅವ್ರನ್ನ ಪಕ್ಕದಲ್ಲೇ ಅವರ ಸಹೋದರ DK ಸುರೇಶ್ ಅವರ ನಿವಾಸ ಇದೆ, ಅಲ್ಲಿ ಉಪಹಾರವನ್ನು ವ್ಯವಸ್ಥೆ ಮಾಡಲಾಗಿದೆ. ಹೀಗೆ ಯಾರೇ ಬಂದರೂ ಕೂಡ ಎಲ್ರಿಗೂ ಕೂಡ ಇವತ್ತು
ಬ್ರೇಕ್ಫಾಸ್ಟನ್ನು ಡಿ ಕೆ ಶಿ ಅವರು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಬ್ರೇಕ್ಫಾಸ್ಟ್ ಗಮನ ಸೆಳೆದಿರುವಂಥದ್ದು ಮುಖ್ಯವಾಗಿ ಎರಡನೇ ಬ್ರೇಕ್ಫಾಸ್ಟ್ ಅನ್ನುವಂಥದ್ದು DCM ಕೊಡ್ತಾ ಇದ್ದಾರೆ ಅನ್ನುವಂಥದ್ದು, ಜೊತೆಗೆ ಏನು ಚರ್ಚೆ ಆಗುತ್ತೆ ಅನ್ನುವಂಥದ್ದು. ಈ ಹಿಂದಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈಗಾಗಲೇ ಗೊಂದಲದ ಬಗ್ಗೆ, ಪಕ್ಷದಲ್ಲಿ ಭಿನ್ನಾಭಿಪ್ರಾಯದ ಬಗ್ಗೆ, ಪವರ್ ಶೇರ್ ಸಂಬಂಧಪಟ್ಟಂತೆ, ಹೈಕಮಾಂಡ್ ಸೂಚನೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಆ ಚರ್ಚೆ ಮತ್ತೆ ರಿಪೀಟ್ ಆಗೋದಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಮುಂದೆ ಏನು ಮಾಡಬೇಕು, ಯಾವ ರೀತಿ ಹೈಕಮಾಂಡ್ಗೆ ಈ ಸಂದೇಶ ರವಾನೆ ಮಾಡಬೇಕು, ವರದಿ ಕೊಡಬೇಕು, ತಾವೇ ಭೇಟಿ ಮಾಡಿ ಕೊಡಬೇಕಾ, ಜೊತೆಗೆ ರಾಜ್ಯದ ವಿಚಾರಗಳು ಸಂಸತ್ತಲ್ಲಿ ಪ್ರತಿಧ್ವನಿಸಬೇಕು, ಇವೆಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಮಾನ ಮಾಡೋ ಸಾಧ್ಯತೆ ಇದೆ. ದೆಹಲಿಗೆ ಹೋಗುವಂತಹ ದಿನಾಂಕವನ್ನು ಕೂಡ ನಿಗದಿ ಮಾಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಬ್ರೇಕ್ಫಾಸ್ಟ್ ಕೂಡ ಮಹತ್ವ ಪಡೆದುಕೊಂಡಿದೆ. ಹಾಗಾಗಿ CM ಜೊತೆ ಯಾರೇ ಬಂದರೂ ಕೂಡ ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಲಾಗಿದೆ. ಮಮತಾ, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.